102 ಸೈನಿಕರನ್ನು ಹೊತ್ತುಕೊಂಡು ಹೊರಟಿದ್ದ ಸೇನಾ ವಿಮಾನ ಪತನ. ರೋಹಟಾಗ್ ಪಾಸ್ ಬಳಿ ನಡೆದಿತ್ತು ಭೀಕರ ವಿಮಾನ ದುರಂತ. 56 ವರ್ಷಗಳ ಕಾಲ ಹಿಮದಲ್ಲಿಯೇ ಹುದುಗಿ ಹೋಗಿತ್ತು ಸೈನಿಕರ ಮೃತದೇಹ. ಹಿಮಾಚಲ ಪ್ರದೇಶದ ರೋಹಟಾಗ್ ಪಾಸ್ ಬಳಿ ಬರೋಬ್ಬರಿ 56 ವರ್ಷಗಳ ಹಿಂದೆ ನಡೆದ ಭೀಕರ ವಿಮಾನ ಪತನದಲ್ಲಿ 102 ಮಂದಿ ಬಲಿಯಾಗಿದ್ದು, ಆ ಪೈಕಿ 4 ಮೃತದೇಹವನ್ನ ಈಗ ಮೇಲಕ್ಕೆತ್ತಲಾಗಿದೆ. ಹಿಮಾಚಲ ಪ್ರದೇಶದ ರೋಹಟಾಗ್ ಪಾಸ್ ವರ್ಷ ಪೂರ್ತಿ ಹಿಮದಿಂದಲೇ ಆವೃತವಾಗಿರುವ ಕಣಿವೆ. ಹಿಮವನ್ನೇ ಹೊದ್ದುಕೊಂಡು ನಿಂತಿರುವ ಪರ್ವತದಲ್ಲಿ ಏನೇ ವಸ್ತು ಇಟ್ಟರೂ ಅದು ಕೊಳೆಯದೆ ಹಾಗೆ ಇರುತ್ತದೆ. ಅಂತೆಯೇ 56 ವರ್ಷಗಳ ಹಿಂದೆ ನಡೆದ ವೈಮಾನಿಕ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಮೃತದೇಹ ಕೊಳೆಯದೆ ಹಾಗೆ ಇದ್ದು ಈಗ ಮೃತದೇಹವನ್ನ ಮೇಲಕ್ಕೆತ್ತಲಾಗಿದೆ. ಸಾವಿರದ 1968ರಲ್ಲಿ ಹಿಮಾಚಲ ಪ್ರದೇಶದ ರೋಹಟಾಗ್ ಪಾಸ್ ಬಳಿ ಭೀಕರ ವಿಮಾನ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 4 ಮೃತದೇಹ ಪತ್ತೆಯಾಗಿದೆ. ಫೆಬ್ರವರಿ 7, 1968ರಂದು ಚಂಡೀಗಢದಿಂದ 102 ಸೈನಿಕರನ್ನ ಹೊತ್ತುಕೊಂಡ ಸೇನಾ ವಿಮಾನ ಟೇಕ್ ಆಫ್ ಆಗಿತ್ತು. ಅದೇ ಪ್ರತಿಕೂಲ ಹವಾಮಾನದ ಕಾರಣದಿಂದ ಹಿಮಾಚಲ ಪ್ರದೇಶದ ರೋಹಟಾಗ್ ಪಾಸ್ ಬಳಿಯ ಚಂದ್ರಬಾಗ್ನಲ್ಲಿ ವಿಮಾನ ಪತನಗೊಂಡಿತ್ತು. 1968ರಂದು ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನದಲ್ಲಿ ಹೋಗುತ್ತಿದ್ದ 102 ಸೈನಿಕರು ಮಾರ್ಗದ ಮಧ್ಯದಲ್ಲಿಯೇ ವಿಮಾನ ಪತನಗೊಂಡಿದ್ದರಿಂದ ಎಲ್ಲರೂ ನಾಪತ್ತೆಯಾಗಿದ್ದರು. ವಿಮಾನ ಸೇರಿ ಸೈನಿಕರು ಕೂಡ ಹಿಮದಲ್ಲಿ ಮುಚ್ಚಿ ಹೋಗಿದ್ದರು. 2003ರಲ್ಲಿ ಮೊದಲ ಬಾರಿಗೆ ವಿಮಾನದ ಅವಶೇಷಗಳು ಪತ್ತೆಯಾಗಿದ್ದವು. ಅಟಲ್ ಬಿಹಾರಿ ವಾಜಪೇಯಿ ಮೌಂಟನೇರಿಂಗ್ ಇನ್ಸ್ಟಿಟ್ಯೂಟ್ ಅವಶೇಷಗಳನ್ನು ಪತ್ತೆ ಮಾಡಿತ್ತು. ಬಳಿಕ ಸೈನಿಕರ ಶವಗಳಿಗಾಗಿ ನಿರಂತರ ಹುಡುಕಾಟ ನಡೆಸಿತ್ತು. 2003ರಿಂದ 2019ರವರೆಗೆ ಒಟ್ಟು 5 ಮಂದಿ ಸೈನಿಕರ ಶವಗಳು ಪತ್ತೆಯಾಗಿದ್ದವು. ಅದಾದ ಬಳಿಕ ಈಗ ಮತ್ತೆ 4 ಶವಗಳು ಪತ್ತೆಯಾಗಿದೆ. ಸೆಪ್ಟೆಂಬರ್ 29ರಂದು ಚಂದ್ರಬಾಗ್ ಪ್ರದೇಶದಲ್ಲಿ ಡೋಗ್ರಾ ಸ್ಕೌಟ್ಸ್ ನೇತೃತ್ವದ ಪರ್ವತಾರೋಹಿಗಳ ತಂಡದ ಶೋಧ ಕಾರ್ಯದಲ್ಲಿ 4 ಶವಗಳು ಪತ್ತೆಯಾಗಿವೆ. 4 ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತದೆ. ಎಲ್ಲ ಮಿಲಿಟರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತದೆ. ಒಟ್ಟಾರೆ ಅಂದು ಭೀಕರ ದುರಂತದಲ್ಲಿ ಜೀವ ಕಳೆದುಕೊಂಡವರಲ್ಲಿ 9 ಶವಗಳು ಇಲ್ಲಿಯವರೆಗೆ ಪತ್ತೆಯಾದಂತಾಗಿದೆ. ಸೇನೆಯ ಸಿಪಾಯಿ ನಾರಾಯಣ ಸಿಂಗ್, ಮಾಲ್ಕನ್ ಸಿಂಗ್, ಥಾಮಸ್ ಚರಣ್ ಹಾಗೂ ಇನ್ನೋರ್ವ ಸೈನಿಕನ ಶವ ಪತ್ತೆಯಾಗಿದೆ. ಈ ಶೋಧ ಕಾರ್ಯ ಅಕ್ಟೋಬರ್ 10ರವರೆಗೂ ಮುಂದುವರಿಯಲಿದೆ ಎಂದು ಹೇಳಲಾಗಿದೆ.